ಮತ್ತೆ ಚಾಲು ಬರ್ತಾರೆ. ಈಗ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಇಲ್ಲಿ ಸಭಾಧ್ಯಕ್ಷರು ಯಾರಿಗೆ ಹೇಳ್ತಾರೋ ಅವ್ರಿಗೆ ಮಾಡ್ತಾರೆ. ಅವ್ರಿಗೆ ರಿಲೀಸ್ ಕೊಟ್ಟಿದ್ರು ಇಂಥ ಸಂಖ್ಯೆಯವ್ರು ಮಾತಾಡಿ ಅಂತ ಆಯ್ತಾ. ಅವ್ರು ನಿಲ್ಸಿಂದ ನಿಲ್ಸ್ಬೇಕು. ಈಗ ನೀಟ ಮಾಡ್ಬಿಡ್ತೀವಿ. ಮತ್ತೆ ನಾವು ಯಾರು ಏನು ಹೇಳ ಇಡೀ ಸದನ ಒಬ್ಬರೇ ಕಳೆದ್ಬಿಡ್ತೀವಿ. ಆಗ್ಬಾರ್ದು. ಆಯ್ತಾ. ಅಲ್ಲಿ ಹೆಚ್ಚುವರಿ ಮಾತಾಡಿದ್ರೆ ಈ ಸಾವಿರ ಜಡ್ಜ್ಗಳು ಬೇರೆ ಬೇರೆ ಕಡೆ ಕಲಿಸಿದ್ದಾರೆ. ಎಷ್ಟು ಬೇಕು ಮಕ್ಕ ನೀವು ಎಷ್ಟು ಮಾತಾಡಿದ್ರು ಫಸ್ಟ್ ನಿಮ್ಮ ಏನು ಅಭಿಪ್ರಾಯ ಇದೆಯಲ್ವಾ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಮಾತಾಡೋ ಶೈಲಿ ಅವ್ರು ಫಸ್ಟೇ ಮಾತಾಡ್ತಾರೆ. ಒಂದು ಏನಿದೆಯಲ್ಲ ಅದನ್ನ ಸೂಚನೆಯನ್ನ ಪಾಲನೆ ಮಾಡಿ. ಅವರಿಗೆ ಅವೈಧವಾಗಿ ನೀವು ನೀನೇನು ಮಾತಾಡ್ತಿದ್ದೆ ನನ್ನ ಫ್ರೆಂಡು ಅಂತ ನೀನೇನು ಅಂತ ಯಾಕಂದ್ರೆ ಅವ್ರ ಸ್ನೇಹಿತರಲ್ಲ, ಅವ್ರ ಸಹೋದ್ಯೋಗಿಗಳು. ನೀವು ರಾಜಕಾರಣಿಗಳು ಸಹೋದ್ಯೋಗಿಗಳಾಗಿರ್ತಾರೆ. ಈ ಹೊರಗಡೆ ಮಾತಾಡ್ತಾರೆ. ಶಾಲೆ ಅಕ್ಕಪಕ್ಕದಲ್ಲಿ ಪರಿಚಯ ಇದೆ. ಆ ಸಂದರ್ಭದಲ್ಲಿ ದಯಮಾಡಿ ಅವ್ರ ಕಡೆ ಲೀಸ್ಟ್ ಕೊಟ್ಟಿರ್ತೀವಿ ನಾವು. ಈ ಲೀಸ್ಟ್ ಎಲ್ಲ ನೋಡ್ಕೊಂಡು ಅವ್ರು ಹೇಳ್ತಾರೆ ಇಂಥವೇ ಮಾತಾಡೋದು ಟಿಕ್ ಹಾಕೊಂಡು ಹೋಗಿರ್ತೀವಿ. ಆಯ್ತಾ. ಸಭಾಧ್ಯಕ್ಷರು ತಿಳಿಸಿದ ಟಿಕ್ ಹಾಕೊಳ್ಳಿ. ಯಾರು ಮಾತಾಡಿದಾರೋ ಅವ್ರನ್ನ ಬಿಟ್ಟು ಬೇರೆ ಅವಕಾಶ. MLA ಒಂದು ಸುತ್ತ ಮಾತು. ಇಲ್ಲೇನು 35-40 ಜನ ಇದ್ರಿ, ನೀವು ಇಷ್ಟು ಕೂಡ ಒಂದು ಸುತ್ತ ಮಾತಾಡಲೇಬೇಕು. ಕೆಲವೊಂದು ಏನಾಗಿದೆ ಅಂದ್ರೆ ಹಿಂದೆಲ್ಲ ನಾವು ಮಾಡಿದ್ರೆ ಏನಾಗುತ್ತೆ, ಮಾತಾಡ್ಬಿಡ್ತಾರೆ. ಸಂಜೆ ಟೈಮಲ್ಲಿ ಸುಮ್ಮನೆ ಬೇಕು ಕರ್ಸ್ ಮಾತಾಡೋಣ. ಜಡ್ಜ್ ಹೇಳ್ತಾರೆ ಈಗ ಮಾತಾಡು, 14 ಮಾತಾಡು, 15 ಮಾತಾಡು ಅಂದ್ರೆ ಮಾತಾಡಿಸೋ ಪರಿಸ್ಥಿತಿ ಬಂದಿದೆ ಹಿಂದೆಲ್ಲ. ಈ ಬಾರಿ ಹಂಗೆ ಆಗ್ಬಾರ್ದು ಅಂತ ನಾವು ಮೊದಲೇ ನಿಮಗೆಲ್ಲ ಖಾತೆಗಳನ್ನು ಕೊಟ್ಟಿದ್ದೀವಿ. ಒಂದು ವಾರದ ಹಿಂದೆ ನೀವೆಲ್ಲ ಪ್ರಿಪೇರ್ ಆಗಿದ್ದೀರಿ. ಹಾಗಾಗಿ ಅವ್ರಿಗೆ ಸೂಚನೆಯನ್ನ ಖಂಡಿತ ಪಾಲಿಸಿ.